ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ಈ ಬಾರಿ ಪ್ರಶಸ್ತಿಗಳ ಹಾವಳಿ ಕುರಿತು ಮಾತಾಡಬೇಕು ಅನ್ನಿಸ್ತದೆ. ಸಂಸ್ಕೃತ ಸ್ಕಾಲರ್ ಪಂಡಿತ್ ಈ ಉದಯವಾಣಿ ಸಂಪಾದಕರು ಆಗಿದ್ದರು. ಬನ್ನಂಜಿ ಗೋವಿಂದಾಚಾರ್ಯರು ಅಂತ ಭಾಳ ದೊಡ್ಡ ಸ್ಕಾಲರು. ವೀಣಾ ಬನ್ನಂಜಿ ಆಚಾರ್ಯ ಅವರ ಫಾದರ್ ಅವರು. ಒಳ್ಳೆಯ ಕವಿ ಮತ್ತು ಭಾಳ ಪ್ರೋಗ್ರೆಸಿವ್ ಥಿಂಕರ್. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಬಂದ ಮೇಲೆ ಮರುದಿನ ಅವರು ಉಡುಪಿ ಮರುದಿನ ವಾಕಿಂಗ್ ಹೋಗಿದ್ರಂತ. ಇಡೀ ಉಡುಪಿ ನಗರ ಅವ್ರು ಇದ್ರಿಗೆ ಭೇಟಿ ಆದವರು, ಏನ್ರಿ ರಾಯರ ಏನೋ ಒಂದು ಹೊಡ್ಕೊಂಡ್ರಲ್ಲ, ಚಲೋ ಚಾನ್ಸ್ ಮಾಡ್ಕೊಂಡ್ರಿ ಬಿಡ್ರಿ, ಖರ್ಚು ಭಾಳ ಆತು ಕಾಣ್ತದೆ ರೀ, ಯಾಕಂದ್ರೆ ದಿಲ್ಲಿದಲ್ರಿ, ಯಾರನ್ನ ಹಿಡ್ದಿದ್ರಿ ಅಂತ ಕೇಳಿದ್ರು. ಅವರು ಇಡೀ ಊರು ಇದು ಎಲ್ಲರ ಒಂದು ನನ್ನ ಅರ್ಹತೆಯಿಂದ ಬಂದಿದೆ, ತಾನಾಗಿಯೇ ಬಂದಿದೆ, ನನಗೆ ಗೌರವಪೂರ್ವಕವಾಗಿ ಬಂದಿದೆ ಅಂತ ಒಬ್ಬರೂ ತಿಳ್ಕೊಂಡಿರಲಿಲ್ಲ. ಎಲ್ಲರೂ ನಾ ದುಡ್ಡು ಕೊಟ್ಟು ಯಾರ್ದೋ ಕೈಕಾಲು ಹಿಡ್ಕೊಂಡು ಲಂಚ ಕೊಟ್ಟು ಇದು ಯಾವ ಶೀಲೆ ಹಚ್ಚಿ ತೊಗೊಂಬಂದಿನ ಅಂತ ತಿಳ್ಕೊಂಡಿದ್ರು ಹೊರತಾಗಿ ಇದು ಗೌರವದಿಂದ ಬಂದೈತಿ ಅಂತ ಒಬ್ಬರೂ ತಿಳ್ಕೊಂಡಿರಲಿಲ್ಲ. ಆ ಕಾರಣಕ್ಕೆ ಇದನ್ನು ತಗೋಬಾರ್ದು ಅಂತ ಅವತ್ತು ನಿರ್ಣಯ ಮಾಡಿದ್ದೆ ನಾನು. ಇದು ತಗೊಳ್ಳೋದ್ರಿಂದ ನನಗೆ ಅಪಮಾನ ಆಗಕತ್ತು, ಅದಕ್ಕೆ ಅದನ್ನು ಬಿಡಬೇಕು ಅಂತ ನಾನು ನಿರ್ಣಯ ಮಾಡಿದ್ದೆ. ಕುಟುಂಬದವರು ಅವರು ಇವರು ಒತ್ತಾಯ ಮಾಡಿದ್ರಿಂದ ಇದನ್ನು ತೊಗೊಂಡಿನಿ ಅಂಥೇಳಿ ಅವರಿಗೆ ಒಂದು ಸನ್ಮಾನ ಸಮಾರಂಭ ನಡೆದಿತ್ತು ಬೆಂಗಳೂರಿನಲ್ಲಿ. ಆ ಕಾರ್ಯಕ್ರಮಕ್ಕೆ ಹೋದಾಗ ಈ ಮಾತು ಹೇಳಿದರು. ಏನಾಗೈತೆ ಅಂತಂದ್ರೆ, ಈ ಸತ್ಯಕಾಮ ಒಂದು ಮಾತು ಹೇಳ್ತಿದ್ರು, ಭಾಳ ಚಂದ ಹೇಳ್ತಿದ್ರು. ಪ್ರಶಸ್ತಿಗಳು ಅರ್ಹತೆಯ ಮಾನದಂಡ ಅಲ್ಲ. ಅವು ಅನೇಕ ಸಲ ಅರ್ಹರಿಗೂ ಬರ್ತಾವ, ಭಾಳ ಸರಿ ಅನರ್ಹರಿಗೆ ಬರ್ತಾವ. ಅದಕ್ಕೆ ಆ ಪ್ರಶಸ್ತಿ ಬಂದತಿ ಅಂತ ನಾವು ಭಾಳ ದೊಡ್ಡವರು ಅಂತ ತಿಳ್ಕೊಬೇಡ್ರಿ, ಬಂದಿಲ್ಲ ಅಂತ ಸಣ್ಣವರು ಆಗಬೇಕಾಗಿಲ್ಲ. ನಿಜವಾಗಿಯೂ ಅರ್ಹರಿಗೆ ಬರಬೇಕದು. ಆದರೆ ಏನಾಗ್ಯದ ಅಂದ್ರೆ ಕಾಲಘಟ್ಟದೊಳಗೆ ಅದೆಲ್ಲಕ್ಕಿಂತಲೂ ಈಗ ನಕಲಿ ಡಾಕ್ಟ್ರೇಟ್ಸ್ ಹಾವಳಿ ವಿಪರೀತ ಆಗಿಬಿಟ್ಟಿದೆ. ಅಂದರೆ ಯಾವುದೋ ಒಂದು ಫೇಕ್ ಮಂದಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಸಂಸ್ಥೆ ಅಂತ ಹೇಳಿ ಅವರು ಇವರು ಕೊಟ್ಟು ಒಂದು ಭಾಳ ಇದಿಲ್ಲ, ಒಂದು 20-25 ಸಾವಿರ ಕೊಟ್ಟು ಒಂದು ಈ ತೊಗೊಂಬಂದ್ಬಿಡ್ತಾರೆ ರೀ. ಅದು ನಾವು ಡಾಕ್ಟರ್ ನನಗೆ ಗೊತ್ತಿರೋ ಪ್ರಕಾರ ಮುಧೋಳದೊಳಗೆ ಒಬ್ಬರು ಲೇಡಿ, ಅವ್ರಿಗೆ 2 ಗೌರವ ಡಾಕ್ಟ್ರೇಟ್ ಬಂದಾವ. ಅವ್ರು ಗೌನ ಹೊಲಿಸ್ಯಾರ ಮತ್ತು ಇಂಥ ನಕಲಿ ತಗೊಳ್ಳೋರು 3-4 ಮಂದಿ ಹೆಣ್ಮಕ್ಳಿಗೆ ಬಾಡಿಗೆ ಕೊಟ್ಟಿನ್ರಿ ಇದನ್ನಂತ ಹೇಳಿದ್ರು. ಅಂದ್ರೆ ತಮ್ಮ ಪ್ರಕಾರ ಡೂಪ್ಲಿಕೇಟ್ ಅಂತ ಹೇಳಿ. ನಕಲಿ ಗೌರವ ಡಾಕ್ಟ್ರೇಟ್ ತಂದು ನಾವು ಡಾಕ್ಟರ್ ಅಂತ ಹಚ್ಕೊಳ್ಳೋದು ನಮಗೆ ಮಾಡುವ ಅಪಮಾನ. ಈಗ ಪತ್ರಿಕೆಯವರು, ಈ ಪ್ರಜಾವಾಣಿಯವರಂತೂ ನೀವು ಡಾಕ್ಟರ್ ಅಂತ ಬರೆದ್ರೆ ನ್ಯೂಸ್ ಹಾಕೋದಿಲ್ಲ, ಅಂತ ತೆಗಿರ್ತಾರೆ ಅದನ್ನು. ವೈದ್ಯರು ಮಾತ್ರ ಡಾಕ್ಟರ್ ಅಂತ ಬರ್ಕೋಬೇಕು, ಉಳಿದವ್ರು ಬರ್ಕೋಬಾರ್ದು. ವಿಶ್ವವಿದ್ಯಾಲಯಗಳು, ಸರ್ಕಾರಿ ವಿಶ್ವವಿದ್ಯಾಲಯಗಳು ಕೂಡ ಇದನ್ನು ನಿಮ್ಮ ಹೆಸರಿನ ಮುಂದೆ ಅಥವಾ ಹೆಸರಿನ ಹಿಂದೆ ಹಚ್ಕೋಬೇಡ್ರಿ ಅಂತ ಹೇಳ್ತಾರೆ. ಇವನು ಬರ್ಕೋಬೇಡ್ರಿ ಅಂತ ಅಂದರೆ ಇವನು ಹಚ್ಕೊಂಡು ಅಡ್ಡಾಡುವ ಒಂದು ಹೊಂಬತನ ಇರ್ತದೆ. ಹೆಮಿಂಗ್ವೇ ಇಂಗ್ಲೀಷ್ ಲೇಖಕ, ಓಲ್ಡ್ ಮ್ಯಾನ್ ಆ್ಯಂಡ್ ಸಿ ಅಂತ ಅವ್ರದ್ದೊಂದು ಒಳ್ಳೆಯ ಕಾದಂಬರಿಗೆ ನೋಬೆಲ್ ಪ್ರಶಸ್ತಿ ಬರ್ತದೆ. ನೋಬೆಲ್ ಪ್ರಶಸ್ತಿ ಬಂದರೆ ಅವ್ರು ತೊಗೊಳಕ್ಕೆ ಹೋಗೋದಿಲ್ಲ. ಯಾಕೆ ಹೋಗಲಿದ್ದಿಲ್ಲ ನೀವು ಅಂತ ಪತ್ರಕರ್ತರು ಕೇಳ್ತಾರೆ. ಅವರೊಂದು ಒಳ್ಳೆಯ ಉತ್ತರ ಹೇಳ್ತಾರೆ, ಇಲ್ಲ ಅದು ಪ್ರಶಸ್ತಿ ಕೊಡೋ ದಿನ ನನ್ನ ಗೆಳತಿಯ ಬರ್ತ್ಡೇ ಅದ, ಆಕೆ ಜೋಡಿ ಕೂತ್ಕೊಂಡು ಒಂದು ಕಪ್ ಚಹಾ ಕುಡಿಯೋದು ಆ ನೋಬೆಲ್ಗಿಂತಲೂ ದೊಡ್ಡದು ಅಂತ ಹೇಳ್ತಾರೆ. ಬದುಕನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಇದ್ದರೆ ಈ ಪ್ರಶಸ್ತಿಗಳಿಗೆ ಮೌಲ್ಯ ಇಲ್ಲ. ಗಾಂಧಿ ಇಡೀ ಲೈಫ್ನಾಗ ಅವರಿಗೆ ಪ್ರಶಸ್ತಿ ಬರಲಿಲ್ಲ. ಪ್ರಶಸ್ತಿ ಬೇಕು ಅಂತಲೂ ಯಾರಿಗೆ ಅವ್ರಿಗೆ ಎಂದೂ ಅನಿಸಲೇ ಇಲ್ಲ. ಮತ್ತು ನಿಜವಾಗಿಯೂ ಅರ್ಹರಿಗೆ ಒಂದು ಹಂಗೆ ನನಗೆ ಭಾಳ ಇದು ಅನಿಸಿದ್ದಂದರೆ, ಭಾರತ ರತ್ನ ಕೊಡ್ತಾರೆ. ಭಾರತ ರತ್ನ ಎಸ್ಟಾಬ್ಲಿಷ್ ಮಾಡಿದವರೇ ನೆಹರು. ನೋವಿನ ಸಂಗತಿ ಅಂದರೆ ಅದನ್ನೇ ಅವ್ರು ಮೊದಲು ತೊಗೊಂಡ್ಬಿಟ್ರು. ತಿಳಿತೆ ಒಮ್ಮೊಮ್ಮೆ ಹಿಂಗೂ ಆಕಾವ. ನೆಹರೂರ ಬಗ್ಗೆ ಭಾಳ ನೆಹರು ಒಳ್ಳೆಯ ಕೆಲಸಗಾರ, ಈ ದೇಶವನ್ನು ಕಟ್ಟಿದವರು. ಆದರೆ ಅವ್ರಿಗೇನು ಆ ಪ್ರಶಸ್ತಿ ಅವಶ್ಯಕತೆ ಇದ್ದಿರಲಿಲ್ಲ. ಅದನ್ನು ಮೀರಿ ದೊಡ್ಡವರಿದ್ದರು. ತಿಳಿತೆ ಭಾಳ ಮಂದಿ ಪ್ರಶಸ್ತಿ ಮೀರಿ ಇರ್ತಾರೆ. ಸುಮ್ಮನೆ ಪ್ರಶಸ್ತಿ ಯಾಕೆ ತಿರುಗಿ ಹಾಕೋತೀರಿ ನೀವು? ಇವು ಪ್ರಶಸ್ತಿ ತಾನಾಗಿಯೇ ಬರ್ತಿದ್ರೆ ಬರಲಿ, ಅದೊಂದು ಗೌರವ ಸೂಚಕ, ಅದರಿಂದ ನಿಮ್ಮ ವ್ಯಕ್ತಿ ಇದ್ರು. ಆದರೆ ಪ್ರಶಸ್ತಿ ಅದಕ್ಕೆ ಅತಿಯಾಗಿ ಲಾಬಿ ಮಾಡುವುದು ಮತ್ತು ನಕಲಿ ಪ್ರಶಸ್ತಿ ತರುವುದು
ಯಾರಿಗೆ ಗೌರವ ಕೊಡುವ ಸಂಗತಿ ಅಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.